ನೋಡಿ, ಈ ಸುತ್ತತ್ತಳ್ಳಿನಾಗೆ ಯಾರಿಗೆ ಅನ್ಯಾಯ ಆದ್ರೂ ನ್ಯಾಯ ಕೊಡ್ಸೋ ಕರ್ತವ್ಯ ನಂದು. ಅದ್ ಯಾರೇ ಆಗಿದ್ರು ಅವ್ರೆಲ್ರಿಗೂ ತೀರ್ಪು ಒಂದೇ ಇರ್ತದೆ. ನೋಡಿ, ನಿಮ್ ದೂರ ಏನ್ ಹೇಳಿ. ನನ್ನ ಮತ್ತೆ ನನ್ನ ಗಂಡನ ಕೊಲ್ಲೋದಕ್ಕೆ ಬಂದಿದ್ರು. ಅದಿನ್ ಬೇರೆ ಯಾರು ಅಲ್ಲ, ಈ ಮಹೇಶ್. ನೀವು ಕೊಟ್ಟು ದೂರ ನಂಗೆ ಇದೇ ಮಹೇಶ ಅಂದ್ರೆ ನಿಮ್ಮ ಮೈದ್ನ ನಿಮ್ಮನ್ನು ನಿಮ್ಮ ಗಂಡನ್ನು ಕೊಲೆ ಮಾಡಕ್ ನೋಡ್ದ ಅಲ್ವೇ? ಹೌದು. ಏನಪ್ಪ ಮಹೇಶ, ನೀನು ನಿಮ್ಮ ಅಣ್ಣನ್ನು ಅತ್ತಿಗೆನು ಕೊಲೆ ಮಾಡಕ್ ನೋಡ್ದೆ ಅಂತ ನಿಮ್ಮ ಅತ್ತಿಗೆ ದೂರ ಕೊಡ್ತಾವ್ರೆ. ಇದಕ್ ನೀನೇನ್ ಹೇಳಿಯ? ನೋಡು, ನೀನ್ ಏನ್ ಹೇಳ್ಬೇಕು ಅನ್ಕೊಂಡಿದ್ಯೋ ಈ ಪಂಚಾಯತಿಲಿ ಇಡೀ ಹಳ್ಳಿ ಜನದ ಮುಂದೆ ಹೇಳು. ಏನು ಅಂತ ಹೇಳಿ ಅಣ್ಣ. ನಾನು ರಾಮ ಲಕ್ಷ್ಮಣರ ಕಥೆನ ಕೇಳ್ಕೊಂಡು ಬೆಳೆದವನು. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ರಾಮಂಗೆ ಲಕ್ಷ್ಮಣ ಹೆಂಗೋ ನಾನು ಹಂಗೇನೆ. ನೀನ್ ಹಾಕಿದ ಗೆರೆನ ದಾಟ್ತಾ ಇದ್ದವನು. ನೀವೇ ನನಗೆ ದಾರಿದೀಪ, ಅತ್ತಿಗೆ ನನಗೆ ತಾಯಿ ಸಮಾನ. ಹಂಗಿರುವಾಗ ನಿಮ್ಮನ್ನು ಅವರನ್ನು ಸಾಯಿಸೋ ಮಟ್ಟಕ್ಕೆ ನಾನು ಯಾಕೆ ಹೋಗ್ಲಿ? ನಾನಂತೂ ಆ ಕೆಲಸನ ಮಾಡಿಲ್ಲ. ಹಾಗಂತ ಅದಕ್ಕೆ ಮೇಲೆ ನನಗೆ ಯಾವುದೇ ರೀತಿ ಪಾಪನೂ ಇಲ್ಲ. ಯಾವ ಕಾರಣಕ್ಕೋಸ್ಕರ ಅದಕ್ಕೆ ಈ ರೀತಿ ಹೇಳ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ನಿಮ್ಮೆಲ್ಲರನ್ನು ಕೈ ಮುಗ್ದು ಕೇಳ್ಕೊತಾ ಇದ್ದೀನಿ, ಅವರು ತಪ್ಪು ಆರೋಪ ಮಾಡ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಯಾವುದೇ ದಂಡ ಹಾಕೋದಾಗ್ಲಿ ಊರಿಂದ ಬಹಿಷ್ಕಾರ ಹಾಕೋದಾಗ್ಲಿ ಮಾಡಬೇಡಿ ದಯವಿಟ್ಟು. ನಾನ್ ಮಾಡಿರೋ ಆರೋಪ ಸುಳ್ಳು ಅನ್ನೋದಾದ್ರೆ ತಾನೇ ಆ ಮಾತು. ಇದು ಪಂಚಾಯತಿ ಕಟ್ಟೆ, ನಿಮ್ಮ ಮಟ್ಟಿ ಅಲ್ಲ. ಇಲ್ಲಿ ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರೆ ಸಾಕು. ತೀರ್ಪು ಏನ್ ಕೊಡ್ಬೇಕು ಅನ್ನೋದನ್ನ ನಾನ್ ತೀರ್ಮಾನ ಮಾಡ್ತೀನಿ. ಮಹೇಶ ತಪ್ಪು ಮಾಡವನೇ ಅನ್ನೋದನ್ನ ಸಾಬೀತು ಮಾಡಕ್ಕೆ ನಿಮ್ದವ ಸಾಕ್ಷಿ ಏನಿದ್ದತ್ತು ಅದನ್ನ ಈ ಪಂಚಾಯತಿಲಿ ಎಲ್ರ ಮುಂದೆ ತೋರಿಸಿ. ನಾವ್ ಅವತ್ ಸಿಟಿಯಿಂದ ವಾಪಸ್ ಬರ್ಬೇಕಾದ್ರೆ ನಮ್ಮನ್ನ ಅಟ್ಯಾಕ್ ಮಾಡಿದ ಜಾಗದಲ್ಲಿ ಅಟ್ಯಾಕ್ ಮಾಡೋರ್ ಫೋನ್ ಬಿದ್ದಿತ್ತು. ಅದ್ ನಿಮಗ್ ಸಿಕ್ಕಿತ್ತು. ಇದು ಹೈ ಎಂಡ್ ಫೋನ್ ಆಗಿದ್ರಿಂದ ಈ ಹಳ್ಳಿಲಿ ಮೊಬೈಲ್ ರಿಪೇರಿ ಮಾಡೋನ್ಗೂ ಇದು ಕೆಟ್ಟು ಹೋಗಿದೆ ಅಂತಾನೆ ಅನ್ಸಿತ್ತು. ಅದಕ್ಕೆ ನೀವು ಇದನ್ನ ಹಾಗೆ ಇಟ್ಟಿದ್ರಿ. ತಪ್ಪು ಮಾಡಿದ ಅಪರಾಧಿ ಕೂಡ ತಪ್ಪಿಸ್ಕೊಂಡೆ ಅಂತ ನೆಮ್ಮದಿಯಾಗಿ ಸುಮ್ಮನೆ ಇದ್ದ. ಆದ್ರೆ ಪಾಪ ಅವ್ರ ಅದೃಷ್ಟ ಕೆಟ್ಟಿತ್ತು ಅನ್ಸುತ್ತೆ. ಅವತ್ತು ನಿಮ್ ಕೈ ಸಿಕ್ಕಿದ ಫೋನು ನನ್ ಕೈಗೆ ಸಿಕ್ಕಾಕೊಂಡ್ಬಿಡ್ತು. ನಾನ್ ಮೊದ್ಲೇ ಈ ತರ ಫೋನ್ ಯೂಸ್ ಮಾಡಿರೋದ್ರಿಂದ ಇದನ್ನ ಆನ್ ಮಾಡಿ ನಮ್ನ ಕೊಲ್ಲೋದಕ್ಕೆ ಯಾರಾದ್ರೂ ಸುಪಾರಿ ಕೊಟ್ಟಿರ್ಬೋದಾ ಅನ್ನೋದಕ್ಕೆ ಸಾಕ್ಷಿ ಸಿಗುತ್ತಾ ಅಂತ ಚೆಕ್ ಮಾಡಿದೆ. ಇದ್ರಲ್ಲಿ ಕಾಲ್ ರೆಕಾರ್ಡ್ ಲಿಸ್ಟ್ ತೆಗೆದು ನೋಡಿದಾಗ ಮಹೇಶ ನಮ್ಮನ್ ಕೊಲೆ ಮಾಡಕ್ ಬಂದಿರೋರ್ ಜೊತೆ ಮಾತಾಡಿರೋ ಮಾತುಗಳು ಇದ್ರಲ್ಲಿ ರೆಕಾರ್ಡ್ ಆಗಿರೋದು ಗೊತ್ತಾಯ್ತು.